ಸೊ ಕೆಲವೊಂದಷ್ಟು ಸರ್ಕಾರದ ಮಟ್ಟದಲ್ಲಿ ನಡೀಬೇಕಾದಂತಹ ಒಂದಷ್ಟು ಮಾತುಕತೆಗಳಿರುತ್ತೆ. ಅದನ್ನು ಹೊರತುಪಡಿಸಿ ಮಿಲಿಟರಿ ಆಪರೇಷನ್ಗೆ ಸಂಬಂಧಪಟ್ಟಂತೆ ಇನ್ನಾಗಬೇಕು ಅದರ ಬಗ್ಗೆ ಚರ್ಚೆಗಳೀಗ ನಡೀತಾ ಇದೆ. ಇನ್ನು ಇದ್ರ ಜೊತೆಗೆ ಸೇನೆ ದಾಳಿ ಆಗ್ತಾ ಇದ್ದಂತೆ ಬಿಲ ಹೊಕ್ಕಿದ್ದಂತಹ ಆಸಿಮ್ ಮುನೀರ್ ಭಾರತದ ಹೊಡೆತಕ್ಕೆ ಪಾಕ್ ಸೇನಾ ಮುಖ್ಯಸ್ಥ ಪರಾರಿಯಾಗ್ಬಿಟ್ಟಿದ್ದಾನೆ. ನೂರ್ ಖಾನ್ ಏರ್ ಬೇಸ್ ಮೇಲೆ ದಾಳಿ ಮಾಡಿದಂತಹ ಭಾರತ, ಸೊ ಬಂಕರ್ನಲ್ಲಿ ರಣಹೇಡಿಯಂತೆ ಅವಿತಿದ್ದಂತಹ ಆಸಿಮ್ ಮುನೀರ್ ಭಾರತೀಯ ಸೇನೆ ದಾಳಿಗೆ ಪತ್ರಗುಟ್ಟು ಹೋಗಿದೆ ಅನ್ನುವಂಥದ್ದು ಇಲ್ಲಿ ಪಕ್ಕ. ನಮ್ಮ ನಿನ್ನೆ DGMಗಳ ಒಂದು ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಮಾಹಿತಿಯನ್ನು ನೀಡ್ತಾ ಇದ್ರು. ಯಾವ್ಯಾವ ಏರ್ ಬೇಸ್ಗಳನ್ನು ನಾವು ಹೇಗೆ ಟಾರ್ಗೆಟ್ ಮಾಡಿ ಅದನ್ನು ಹೊಡೆದಿದ್ದೀವಿ ಅನ್ನುವಂಥದ್ದು ಸ್ಯಾಟಲೈಟ್ ಪಿಕ್ಚರ್ಸ್ಗಳ ಮೂಲಕ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರು. ಮುಂಚೆ ಹೇಗಿತ್ತು ಸಿಚುವೇಶನ್, ಅದಾದ ನಂತರ ಹೇಗಾಗಿದೆ ಅನ್ನುವಂಥದ್ರ ಬಗ್ಗೆ ಪಿಕ್ಚರ್ಸನ್ನು ಕೂಡ ಶೋ ಮಾಡಿದರು. ಇನ್ನು ಚಕ್ಲಾವ ಅನ್ನುವಂಥ ಒಂದು ಚಕ್ಲಾಲ ಅನ್ನುವಂಥ ಒಂದು ಪ್ರದೇಶ, ಸೊ ಈಗ ತಾವು ಸ್ಕ್ರೀನ್ ಮೇಲೆ ಏನು ನೋಡ್ತಾ ಇದ್ರಿ, ಸೊ ಅಲ್ಲಿ ನೂರ್ ಖಾನ್ ಏರ್ ಬೇಸ್ ಏನಿತ್ತಲ್ಲ, ಸೊ ಅದು ತುಂಬಾ ಹತ್ತಿರ ಚಕ್ಲಾಲ ಅನ್ನುವಂಥ ಒಂದು ಪ್ರದೇಶ. ಅಲ್ಲಿ ಏರ್ ಸ್ಟ್ರೈಕನ್ನು ಮಾಡಿ ಅಲ್ಲಿನ ಒಂದು ಏರ್ ಬೇಸನ್ನು ಧ್ವಂಸ ಮಾಡಿದಂಥ ಒಂದು ಸೇನೆ. ಸೊ ಇಲ್ಲಿ ಸೇನೆಯ ಮುಖ್ಯಸ್ಥ ಹೋಗಿ ಪರಾರಿಯಾಗಿ ಅವಿತುಕೊಳ್ತಿದ್ದ. ಅಂದರೆ ಎಲ್ಲಿ ತನ್ನ ಮೇಲೆ ಅಟ್ಯಾಕ್ ಆಗುತ್ತೋ, ಈ ನೂರ್ ಖಾನ್ ಏರ್ ಬೇಸ್ ಮೇಲೆ ದಾಳಿ ಮಾಡಿದಾಗ ಸೊ ತಾನು ಕೂಡ ಎಲ್ಲಿ ತೊಂದರೆಗೆ ಸಿಕ್ಕಾಕೋತೀನೋ ಅಂತ ಹೇಳಿ ರಣಹೇಡಿ ಅಂತ ಹೋಗಿ ಒಂದು ಬಂಕರ್ನಲ್ಲಿ ಅವಿತುಕೊಳ್ತಿದ್ದ ಅನ್ನುವಂಥ ಒಂದು ಮಾಹಿತಿ ಈಗ ಹೊರಗಡೆ ಬರ್ತಾ ಇದೆ. ಸೊ ಈಗಾಗಲೇ 7, 8, 9ನೇ ತಾರೀಕು ನಡೆದಿರುವಂಥ ಎಲ್ಲ ದಾಳಿಗಳಲ್ಲಿ ಒಂದಷ್ಟು ಜನ ಯೋಧರು ಕೂಡ ಮೃತಪಟ್ಟಿದ್ದಾರೆ ಅನ್ನುವಂಥದ್ದನ್ನು ನಿನ್ನೆ ಕೂಡ ನಡೆದಂಥ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. 35ರಿಂದ 40 ಜನ ಪಾಕಿಸ್ತಾನದ ಯೋಧರು ಕೂಡ ಅಲ್ಲಿ ಮೃತಪಟ್ಟಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಉಗ್ರರನ್ನು ನಾವಿಲ್ಲಿ ಹೊಡೆದುರುಳಿಸುವಲ್ಲಿ ಸಫಲರಾಗಿದ್ದೀವಿ ಅನ್ನುವಂಥದ್ದನ್ನು ಕೂಡ ಶೇರ್ ಮಾಡ್ಕೊಂಡಿದ್ರು. ಹಾಗೆ ಕೆಲವೊಂದಷ್ಟು ಕೊಲಾಟ್ರಲ್ ಡ್ಯಾಮೇಜ್ ಅನ್ನೋದೊಂದು ಬಿಟ್ಟರೆ ತುಂಬ ಮಿನಿಮಲ್ ಆಗಿದೆ ಆ ಕೊಲಾಟ್ರಲ್ ಡ್ಯಾಮೇಜಸ್. ಅದು ಬಿಟ್ಟರೆ ನಾವೆಲ್ಲೂ ಕೂಡ ಸಿವಿಲ್ ಏರಿಯಾಗಳಲ್ಲಾಗಲಿ ಅಥವಾ ನಾಗರಿಕರ ಜನವಸತಿ ಪ್ರದೇಶದ ಮೇಲಾಗಲಿ ಅಂಥದ್ದು ಯಾವುದೂ ಕೂಡ ದಾಳಿ ಮಾಡಲಿಲ್ಲ. ನಮ್ಮ ಏಕೈಕ ಉದ್ದೇಶ ಇದ್ದಿದ್ದು ಉಗ್ರರ ಅಡಗುದಾಣಗಳನ್ನು ಹೊಡೆದುರುಳಿಸಬೇಕು, ಉಗ್ರರನ್ನು ನಾವು ಹೊಡೆದುರುಳಿಸಬೇಕು ಅನ್ನುವಂಥದ್ದು ನಮ್ಮ ಏಕೈಕ ಉದ್ದೇಶ ಇದ್ದಿದ್ದು. ಸೊ ಹಾಗಾಗಿ ಅದೇ ನಿಟ್ಟಿನಲ್ಲಿ ನಮ್ಮ ಸೇನೆ ಕಾರ್ಯಾಚರಣೆಯನ್ನು ಮಾಡಿದೆ ಅನ್ನುವಂಥದ್ದನ್ನು ಹೇಳಿದ್ರು. ಯಾವಾಗ ಪಾಕಿಸ್ತಾನ ಕಡೆಯಿಂದ ಇಲ್ಲ ನೋಡಿ ನಮ್ಮ ನಾಗರಿಕರನ್ನೆಲ್ಲ ಗುರಿಯಾಗಿಸಿ ಹೊಡೆದಿದ್ದಾರೆ, ಸೊ ನಮ್ಮ ಮೇಲೆ ಮಿಸೈಲ್ ಅಟ್ಯಾಕ್ ಆಗಿದೆ ಅಂತ ಹೇಳಿ ಸುಳ್ಳು ಸುದ್ದಿಯನ್ನು ಹರಡ್ತಾ ಇತ್ತು. ಸೊ ಅದಕ್ಕೆ ದಾಖಲೆ ಸಮೇತ ಒಂದು ಚಿತ್ರಗಳ ಸಮೇತ ನಿನ್ನೆ ಮಾಹಿತಿಯನ್ನು ನೀಡಿದ್ರು.